ಹಲವು ಹೋರಾಟಗಳ ಮೂಲಕ ಪ್ರತಿಭಟನೆಗಳ ಮೂಲಕ ಕೋಲಾರದ ಕೆಜಿಎಫ್ ತಾಲೂಕಿನಲ್ಲಿ ಸಾಕಷ್ಟು ಸದ್ದು ಮಾಡಿರುವ ದಲಿತ ಮುಖಂಡ ಜೈಭೀಮ್ ಶ್ರೀನಿವಾಸ್ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಸದಾ ದಲಿತರ ಪರ, ಶೋಷಿತರ ಪರ ನಿಂತು ಜನಸೇವೆ ಮಾಡುತ್ತಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಜೈಭೀಮ್ ಶ್ರೀನಿವಾಸ್ ಇದೀಗ ಅಕ್ರಮ ರಸ್ತೆ ಒತ್ತುವರಿಯ ಬಗ್ಗೆ ದನಿ ಎತ್ತಿದ್ದು, ಈ ಸಮಸ್ಯೆ ಬಗೆಹರಿದೇ ಇದ್ರೆ ಬೃಹತ್ ಹೋರಾಟ ಮಾಡುವ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಹೋಬಳಿಯ ಮುತ್ತಕಪಲ್ಲಿ ಗ್ರಾಮದ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟರಮಣ ಅವರ ಪತ್ನಿ ಪದ್ಮಮ್ಮ ಅವರು ರಸ್ತೆಯ ಸಮಸ್ಯೆಯ ಬಗ್ಗೆ, ಹಲವಾರು ಮೂಲಭೂತ ಸೌಲಭ್ಯಗಳ ಕೊರತೆಯ ಬಗ್ಗೆಯೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಗೆ ದೂರು ನೀಡಿದ್ರು. ಇದಕ್ಕೆ ತಕ್ಷಣ ಸ್ಪಂದಿಸಿದ ಸಂಸ್ಥಾಪಕ ಅಧ್ಯಕ್ಷ ಜೈಭೀಮ್ ಶ್ರೀನಿವಾಸ್ ಅವರು ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ಪ್ರತಿಭಟನೆ ಮಾಡೋದಾಗಿ ಮುಂದಾದ್ರು. ಆಗ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸಿ ಖಾತೆಯನ್ನು ರದ್ದು ಮಾಡ್ತೇವೆ, ಮೂಲಭೂತ ಸೌಲಭ್ಯಗಳಿಗೆ ವ್ಯವಸ್ಥೆ ಮಾಡುತ್ತೇವೆ ಅಂತ ಭರವಸೆಯನ್ನ ನೀಡಿದ್ರು. ಜೊತೆಗೆ ಈ ವಿಷಯದ ಬಗ್ಗೆ ಈಗಾಗಲೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಮನವಿ ನೀಡಿ ವಾರವೇ ಕಳೆದಿದ್ರೂ ಸಹ ಈ ಸಮಸ್ಯೆ ಬಗೆಹರಿದಿಲ್ಲ. ಇದರಿಂದ ಬೇಸತ್ತ ಜೈಭೀಮ್ ಶ್ರೀನಿವಾಸ್ ಹೋರಾಟ ಮಾಡುವ ನಿರ್ಧಾರಕ್ಕೆ ಬಂದ್ರು. ಇದಾದ ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ರು. ಆಗ ಜೈಭೀಮ್ ಶ್ರೀನಿವಾಸ್ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ಸರ್ಕಾರಿ ರಸ್ತೆಗೆ ಹೇಗೆ ಈ ಖಾತೆ ಮಾಡಿಕೊಟ್ರಿ? ಈಗ ಯಾಕೆ ಇದನ್ನ ನಿಮ್ಮಿಂದ ರದ್ದು ಮಾಡಲಾಗ್ತಾ ಇಲ್ಲ? ಸರ್ಕಾರಿ ರಸ್ತೆಗೆ ಈ ಖಾತೆ ಮಾಡಲು ನಿಮಗೆ ಅಧಿಕಾರ ಕೊಟ್ಟವರು ಯಾರು ಅಂತ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಇವರ ಪ್ರಶ್ನೆಗೆ ಉತ್ತರ ಕೊಡಲು ಅಧಿಕಾರಿಗಳು ತಡಬಡಾಯಿಸಿದ್ದು ಸುಳ್ಳಲ್ಲ. ಅಕ್ರಮವಾಗಿ ಈ ಖಾತೆ ಮಾಡಿಸಿರುವ ರಸ್ತೆಯನ್ನ ಹಾಗೂ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಜೈಭೀಮ್ ಶ್ರೀನಿವಾಸ್ ಖುದ್ದು ಪರಿಶೀಲಿಸಿ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ರು. ಸರ್ಕಾರಿ ರಸ್ತೆಗೆ ಈ ಖಾತೆ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಈ ಕೂಡಲೇ ಈ ಖಾತೆಯನ್ನು ರದ್ದು ಮಾಡಬೇಕು ಅಂತ ಜೈಭೀಮ್ ಶ್ರೀನಿವಾಸ್ ಅವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಒತ್ತಾಯಿಸಿದ್ರು. ಸಾರ್ವಜನಿಕರು ಓಡಾಡುವ ರಸ್ತೆಯನ್ನ 2019ರಲ್ಲಿ ಪಿಡಿಒ ಅವರು ಅಕ್ರಮವಾಗಿ ವ್ಯಕ್ತಿಯೊಬ್ಬರಿಗೆ 3 ಈ ಖಾತೆಗಳನ್ನು ಮಾಡಿದ್ದು, ಈಗಾಗಲೇ ಖಾತೆಯನ್ನ ರದ್ದು ಮಾಡಿ ಅಂತ ಅನೇಕ ಬಾರಿ ಗ್ರಾಮಸ್ಥರಾದ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯ ಪದ್ಮಮ್ಮ ಅವರೇ ಖುದ್ದು ಅರ್ಜಿ ಕೊಟ್ಟರು. ಯಾವುದೇ ಕ್ರಮ ತೆಗೆದುಕೊಳ್ಳದೆ ಇರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವಿಚಾರದ ಬಗ್ಗೆ ವಿವರಿಸಿ ಕೂಡಲೇ ಕ್ರಮ ಕೈಗೊಳ್ಳಲು ಮನವಿಯನ್ನು ಸಹ ನೀಡಲಾಗಿದೆ. ಇದರೊಂದಿಗೆ ಮುತ್ತಕಪಲ್ಲಿ ಗ್ರಾಮದಲ್ಲಿ ದಲಿತ ಕಾಲೋನಿಗಳಿಗೆ ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಇಲ್ಲ, ಚರಂಡಿಗಳ ವ್ಯವಸ್ಥೆ ಕೂಡ ಇಲ್ಲ. ಈ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೂಡಲೇ ಬಗೆಹರಿಸಬೇಕು ಅಂತ ಜೈಭೀಮ್ ಶ್ರೀನಿವಾಸ್ ಪಟ್ಟು ಹಿಡಿದ್ರು. ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಮನೆಗೆ ಹೋಗಿ ಬರಲು ರಸ್ತೆಯ ಸಮಸ್ಯೆಯೂ ಇದ್ದು, ಇದರ ಬಗ್ಗೆ ಕೂಡ ಅಧಿಕಾರಿಗಳಿಗೆ ತಿಳಿಸಿ ಕೂಡಲೇ ಸಿಸಿ ರಸ್ತೆಯನ್ನು ಸರಿಪಡಿಸಬೇಕು ಹಾಗೂ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಎವೈವಿಕೆ ಅಧ್ಯಕ್ಷರಾದ ಜೈಭೀಮ್ ಶ್ರೀನಿವಾಸ್ ದೂರಿದ್ದಾರೆ. ದಯಮಾಡಿ ಈ ಕೂಡಲೇ ಈ ಖಾತೆಯನ್ನು ರದ್ದು ಮಾಡಿ ರಸ್ತೆಯ ಸಮಸ್ಯೆಯನ್ನ 2 ದಿನದಲ್ಲಿ ಬಗೆಹರಿಸಬೇಕು. ಇಲ್ಲದೆ ಹೋದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಅಂತ ಅಧಿಕಾರಿಗಳಿಗೆ ನೇರವಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ದೂರುದಾರರು ಆದ ಪದ್ಮಮ್ಮ, ವೆಂಕಟರಾಮಪ್ಪ, ಸೋಮನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶಪ್ಪ, ನವೀನ್ ಕುಮಾರ್, ಲಾವಣ್ಯ, ಗ್ರಾಮಸ್ಥರು ಹಾಗೂ ಸಂಘಟನೆಯ ಪದಾಧಿಕಾರಿಗಳಾದ ರಾಜ್ಯ ಕಾರ್ಯದರ್ಶಿ ಮಾಲೂರು ಎಂ ವೆಂಕಟೇಶ್, ಕೋಲಾರ ಜಿಲ್ಲಾಧ್ಯಕ್ಷರಾದ ಗೋವಿಂದಪ್ಪ, ಕೆಜಿಎಫ್ ತಾಲೂಕು ಅಧ್ಯಕ್ಷರಾದ ಕಣ್ಣೂರು ರಾಜೇಶ್, ದಲಿತ ಮುಖಂಡ ಕೆಂಚಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಮಸ್ಯೆನ 29/6/2024 ನೀವೇ ಕೊಟ್ಟಿರು. ಅವ್ರಿಗೊಂದು ಲೆಟರ್ ಕೊಡ್ತೀರಾ, ಇವ್ರಿಗೊಂದು ಲೆಟರ್ ಕೊಡ್ತೀರಾ. ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ನೀವು ಕೊಡೋ ಲೆಟ್ರು ನೀವು ಒಂದ್ಸಲ ನಾನು ಹೇಳೋದೇನೆಂದರೆ, ಸಮಸ್ಯೆ ಇದ್ದಾಗ ಸಮಸ್ಯೆನ ಬಗೆಹರಿಸ್ಕೊಡಿ. ರಾಜಕೀಯ ಇನ್ನೊಂದು ಪಕ್ಕಕ್ಕೆ ಇಟ್ಬಿಡಿ, ಬ್ಯಾಲೆನ್ಸ್ ಮಾಡೋಕ್ಕೆ ಬರಬೇಡಿ. ಯಾರಿಗೆ ಸಮಸ್ಯೆ ಇರಲಿ, ಕಾನೂನು ಪ್ರಕಾರ ನ್ಯಾಯ ಏನಿದೆ ಅದು ಕೊಡಿ. ನಾವು ಕೇಳ್ತಾ ಇರೋದು ನಿಮ್ಮನ್ನೇ, ನಿಮ್ಮನ್ನು ಬಿಟ್ಟು ಇನ್ಯಾರನ್ನೂ ಕೇಳ್ತಾ ಇಲ್ಲ. ಅದನ್ನು ಮಾಡಿ, ಅವ್ರನ್ನೂ ಬ್ಯಾಲೆನ್ಸ್ ಮಾಡೋದು, ಇವ್ರನ್ನೂ ಬ್ಯಾಲೆನ್ಸ್ ಮಾಡೋದು. ಇವ್ರು ನೋಡಿ ಅಲ್ಲ, ಇಷ್ಟೊತ್ತಿಗೆ ಬೇಕಾದ್ರೆ ಸಮಸ್ಯೆ ಬಗೆಹರಿಸ್ತಾ ಇದ್ರಿ ತಾವು. ಅರ್ಥ ಆಯ್ತಾ? ಇಲ್ಲಾಂದ್ರೆ ಇವಾಗ ರಿಪೋರ್ಟ್ ಆಗ್ತಾ ಇದ್ರಿ, ಈ ಸೊತ್ತನ್ನ ರದ್ದು ಮಾಡಿಸ್ತಾ ಇದ್ರಿ. ನೋಡಿ, ನಮ್ಮ ಜಿಲ್ಲಾಧ್ಯಕ್ಷರು ಲೆಟರ್ ಕೊಟ್ಟಿದ್ದಾರೆ. ಏನು ಕ್ರಮ ತೆಗೆದುಕೊಂಡಿದ್ದೀರಾ? ನೀವು ರಜೆ ಹಾಕ್ತೀರಾ ಸರ್? ಪಿಡಿಒಗಳು ಯಾವುದೋ 17ನೇ ತಾರೀಕು ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಇವತ್ತು ಡೇಟ್ 17ನೇ ತಾರೀಕು ಇವತ್ತು ನೋಡ್ತೀನಿ. ನಿಮಗೆ ಬಂದ ತಕ್ಷಣ ಕೇಳಿದೆ, ಇಲ್ಲಿ ಗೋವಿಂದಪ್ಪ ಲೆಟರ್ ಅಂತ. ಇದೇನಿದೆ ಸರ್, ಕೂಡಲೇ ನೀವು ಇವಾಗ ಲೆಟರ್ ಹಾಕಿ, ಈ ಥರ ಆಗಿದೆ, ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಡಿ. ಬೇಕಾದ್ರೆ ಇವತ್ತು ನಾವು ಮಾತಾಡ್ಬಿಟ್ಟು ರದ್ದು ಮಾಡ್ತೀವಿ. ನೀವು ರಿಪೋರ್ಟ್ ಆಗ್ಬೇಕು ಸರ್. ಅಲ್ಲ, ಇಲ್ಲಿ ಬೆಳವಣಿಗೆ ಏನಿದೆ ಅಂತ ನೀವು ರಿಪೋರ್ಟ್ ಹಾಕಿದ್ರೆ ನೀವು ಇವಾಗ ಕೂಡ ಗೊತ್ತಾಗೋದು. ಇವನ್ ಕೇಳಿದ ತಕ್ಷಣ ಅವ್ರು ರಿಪೋರ್ಟ್ ಹಾಕಲಿ ಶ್ರೀನಿವಾಸ್ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ.
ಪಂಚಾಯತಿ ಸದಸ್ಯರಿಗೆ ತೊಂದರೆ ಆಗಿದೆ ಅಂದರೆ ನೀವು ಕಣ್ಣು ಮುಚ್ಕೊಂಡಿದ್ದೀರಿ ಅಂದ್ರೆ ನಾವು ಕಣ್ಣು ಮುಚ್ಕೊಂಡಿಲ್ಲ, ಊರವರೆಲ್ಲ ಸೇರಿ ಇಲ್ಲಿ ಮಾತಾಡಿದ್ದೇವೆ ಅವತ್ತು. ನಾವೇನು ಅವ್ರ ಪಕ್ಕನೇ ಮಾತಾಡ್ತಾರೆ. ಪಾರ್ಟಿಗಳು ಮಾತಾಡ್ತಾರೆ. ಏನು ಸರ್ ಅದಕ್ಕೆ ಊರೊಳಗೆ ಬಿಚ್ಕೊಂಡು ಏನಿದೆ ನ್ಯಾಯ ಅದ್ ಇಲ್ಲಿ ಮಾಡ್ಕೊಂಡಿದ್ದಾರೆ. ಬಿಚ್ಕೊಂಡು ಏನು ಆಗಲ್ಲ. ರಾಜ್ಯ ಪೋಣಪ್ಪ నేను ಮುಂದೆ చెప్పలేదు ಅಂತ ಆರಾಮ್గా పోండి. ಇನ್ನೊಂದು ರಾಜಿ ಮಾಡ್ಕೊಳ್ಳೋದು, ಇನ್ನೊಂದು ಏನೋ ಮಾಡ್ಕೊಳ್ಳಿ. నేనే చెప్పలేదా ఈ డిసిషన్ ఆ పక్క ಕಟ್ಕೊಂಡ ಅದು ಹೆಂಗ್ ಬಿಡುತ್ತೆ ಸರ್ಕಾರ ಇಲ್ಲಿ ಬಿಟ್ಬಿಟ್ರೆ ಅವ್ರು ಹೇಳೋದು ಏನು ಗೊತ್ತಾ, ಇಲ್ಲಿವರೆಗೂ ಇದೆ ಸಿ ಸಿ ಒಳಗೆ ಗುಡಿಸಿ ಉಳಿತು ಗೌರ್ಮೆಂಟ್ ಪ್ರಾಜೆಕ್ಟ್ ಅಲ್ಲ, ಇಲ್ಲಿವರೆಗೂ ಓಡಾಡ್ಕೊಳ್ಳಿ ಮತ್ತೆ ಅಲ್ಲಿವರೆಗೂ ನಮ್ದಿತ್ತು. ಅವ್ರ ವಾದ ಅದಲ್ಲ ಸರ್, ಇಲ್ಲಿವರೆಗೂ ಮಾಡಿದ್ದಾರೆ ಖಾತೆ ಅಂತ ಹೇಳ್ತಾರೆ. ರೋಡ್ ಇಲ್ಲ, ನಮ್ಮ ಮನೆ ಕಟ್ಟೋಗಿ ನೀವು ಯಾಕೆ ರಸ್ತೆ ಇಲ್ಲ ಅಂತ ಹೇಳ್ಬೇಕಾಗ್ತದೆ. ನೀವು ಅವಾಗಲೇ ಓಡಾಡ್ಕೊಂಡು ಬರ್ತಾ ಲೈಸೆನ್ಸ್ ಕೊಡುವಾಗ ದಾರಿ ಇದೆಯಾ ಇಲ್ವಾ ಅಂತೇಳಿ ಸರಿ ಇವಾಗ ಬಂದು ಹಾಕಿರ್ತಾರ. ಸರ್ ಒಂದು ವರ್ಷ ಕೊಡಿ ಸರ್ ನೀವು. ನೀವು ಇವತ್ತು ಲೆಟರ್ ನಾನು ಇವಾಗ ಲೆಟರ್ ಹಾಕ್ತೀನಿ, ಇವಾಗ ಮಾತಾಡಿ ಇವಾಗ ಹೋಗ್ತೀನಿ, ಮಾತಾಡ್ಕೊಂಡು ಹೋಗ್ತೀನಿ. ಇಮಿಡಿಯೇಟ್ಲಿ ಆಯ್ತು, ಇವಾಗ ಲೆಟರ್ ಹಾಕಿ ನಾವು ಮಾತಾಡ್ಕೊಂಡು ಬರ್ತೀವಿ. ಈಗ ಬಂದು ನೀವು ಹಂಗೆ ಮಾತಾಡಿ. ನಿಮ್ಗೆ ಹೇಳಿದ್ರೆ ಇಲ್ಲ ಇಲ್ಲ ನಾವು ಇವಾಗ ರಿಪೋರ್ಟ್ ಹಾಕ್ಲಿ ಇರೋ, ಯಾಕಂದ್ರೆ ಆದ್ಮೇಲೆ ರದ್ದು ಮಾಡ್ಸೋಣ. ಅವ್ರಿಗೊಂದು ಇವ್ರಿಗೆ ಕೊಡ್ಬೇಕು. ನಮ್ಮ ಮಾಕ ಹುಟ್ಟಿಸ್ ನಾವು ಕೊಟ್ಟಿಸ್ ಈ ವಾರ ಕಾಲಾವಕಾಶ ಕೊಡ್ತೀವಿ, ಅದನ್ನ ಪಂಚಾಯತಿ ಮುಂದೆ ಕೂತ್ಕೊಳ್ತೀವಿ. ನಮ್ಗಿನ್ನ ಆಪ್ಷನ್ ಅಷ್ಟೇ ಇರೋದು, ನಮಗೆ ಹೋರಾಟ ಮಾಡ್ಬೇಕು. ಏನೋ ನಿಮ್ಮ ಮೇಲೆ ಗೌರವ ಐತೆ, ಮಾಡ್ಕೊಡ್ತೀರಾ ಅನ್ನೋ ನಂಬಿಕೆ ನಮ್ಗೆ ಐತೆ. ಇವಾಗ ರಿಪೋರ್ಟ್ ಹಾಕಿ ನಾವು ಅವ್ರ ಹತ್ರ ಮಾತಾಡ್ಬಿಟ್ಟು ರದ್ದು ಮಾಡಿ. రోడ్ చూపారు కదా నాకు ఇచ్చిన వాళ్ళకే ఇచ్చిండవ 2019ರಲ್ಲಿ ಆಗಿದೆ. ರಸ್ತೆ ನಿಲ್ಸು ಮಾಡ್ಕೊಂಡ್ರೆ ಕರೆಕ್ಟ್ ಕೊಟ್ಟಿದ್ದಾರೆ. ಆ ದಾಖಲೆಗಳ ಪ್ರಕಾರ ಅಂತ ಇಚ್ಚಿಂಡಿದೆ. ನಿಮಗೆ ಮಾಹಿತಿ చేసుకో ಸ್ವಂತ ಮನೆ. ಸರಿ ಆಯ್ತು.